ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಮನೆಯಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳಿದೆಯಪ್ಪ, ತೊಂದರೆಗಳು ಬರ್ತಾ ಇದೆ, ಕಷ್ಟಗಳಿದೆ, ಎಲ್ಲ ರೀತಿಯಾಗಿರುವಂಥ ಪ್ರಯತ್ನಗಳು ಮಾಡ್ತಾ ಇದ್ದೀವಿ, ಆದರೂ ಕೂಡ ಇರುವಂಥ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಈಗಲೇ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲೇ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಒಂದು ಮಿಥುನ ರಾಶಿಯವರು ಯಾವ ಒಂದು ಬಿಸ್ನೆಸ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ? ಬಿಕಾಸ್ ಭಾಳ ಅಚ್ಚುಕಟ್ಟಾಗಿ ನಮಗೆ ಹೇಳ್ತಾ ಬಂದಿದ್ದೀರಾ, ಒಂದು ಗೈಡೆನ್ಸ್ನ ನೀಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಬಿಸ್ನೆಸ್ ಮಾಡಿದ್ರೆ ಯಾವ ರೀತಿ ಮಾಡಬೇಕು, ಜಾಬ್ಗೆ ಹೋದರೆ ಯಾವ ರೀತಿ ಜಾಬ್ನ ಆಯ್ಕೆ ಮಾಡ್ಕೊಳ್ಬೇಕು, ಇನ್ನು ಪಾರ್ಟ್ನರ್ಶಿಪ್ ಮಾಡಬೇಕು ಅಂತಂದರೆ ಯಾವ ರಾಶಿಯವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು, ಜೊತೆಯಲ್ಲಿ ಅವರ ಕುಂಡಲಿ ಕೂಡ ನೋಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತು ಮಿಥುನ ರಾಶಿಯವರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಿಥುನ ರಾಶಿ ಬಹಳ ಬುದ್ಧಿವಂತಿಕೆಯ ರಾಶಿ. ಯಾಕೆಂದರೆ ಆ ರಾಶಿಯ ಅಧಿಪತಿ ಬುಧ. ಇನ್ನು ಬುಧ ಯಾರ ಜೊತೆಗಿರ್ತಾನೋ ಆಗೆಲ್ಲ ಕೂಡ ಮಾರ್ಪಾಟು ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಈ ಮಿಥುನ ರಾಶಿಯವರು ಮೊದಲು ಜಾಬ್ ಮಾಡ್ತಾರೆ, ಆಮೇಲೆ ಇನ್ಯಾವುದೋ ವೃತ್ತಿನಲ್ಲೋ ಪ್ರವೃತ್ತಿನಲ್ಲೋ ಬೆಳೆದಿರ್ತಾರೆ. ಅದನ್ನೆಲ್ಲ ನೋಡ್ತಾರೆ, ಅರೆ ಇವ್ರು ಹೀಗಿದ್ರಲ್ಲ, ಹೀಗೆ ಬೆಳೆದ್ಬಿಟ್ರು, ಮತ್ತು ನಾನು ಅದನ್ನೇ ಮಾಡಿದ್ರೆ ಅಂತ ಅದನ್ನು ಮಾಡೋಕ್ಕೆ ಹೋಗ್ತಾರೆ, ಕೈ ಸುಟ್ಕೊಳ್ತಾರೆ. ಸರಿ, ನನಗೆ ಯಾಕೋ ಇದು ಆಗಿ ಬರಲ್ವೇನೋ ಅಂತ ಹೇಳಿ ಅವರೇ ಆಗಿರ್ತಕ್ಕಂತಹ ಮಾರ್ಗವನ್ನು ಕಂಡು ಹಿಡಿದುಕೊಳ್ಳಲಿಕ್ಕೆ ಎಜುಕೇಷನ್ ಸ್ಟಾರ್ಟ್ ಮಾಡ್ತಾರೆ. ಇದು ಈ ಮಿಥುನ ರಾಶಿಯವರು ಮಾಡೋಂಥದ್ದು. ಅವ್ರು ಎಜುಕೇಷನ್ ಮಾಡಿದ್ದಾಗಿದೆ, ಜಾಬ್ ಆಗಿದೆ, ಇನ್ನೊಂದು ಯಾವುದೋ ಒಂದು ಬಿಸ್ನೆಸ್ಗೆ ಯಾರನ್ನೋ ನೋಡಿ, ಅಕ್ಕಪಕ್ಕದವರು ಬೆಳೆದಿರೋದನ್ನು ನೋಡಿ ಮಾಡೋಕ್ಕೆ ಹೋಗಿ ಕೆಲವೊಂದು ಬಾರಿ ಕೈ ಸುಟ್ಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಡಿಪ್ರೆಷನ್ ಕೂಡ ಹೋಗ್ಬಿಡ್ತಾರೆ ಒಂದೊಂದು ಸಲ. ಸರಿ ಬಿಡು, ಆವಾಗ ಒಂದೊಂದು ಸಲ ಅವರೇ ಮೋಟಿವೇಶನ್ ಮಾಡ್ಕೊಳ್ತಾರೆ ಕೆಲವೊಂದು ಪದ್ಧತಿಯಿಂದ. ನಾನು ಇಷ್ಟು ಜನಕ್ಕೆ ಬುದ್ಧಿ ಹೇಳ್ತಕ್ಕಂಥವನಲ್ಲ, ಹೇಳಬೇಕಾಗತ್ತಲ್ಲ ಅನ್ನೋದು ಹೇಗೋ ಒಂದು ಪುಸ್ಲಾಯಿಸ್ಕೊಂಡು ಅವರನ್ನೇ ಸ್ಟಡಿ ಮಾಡಿಕೊಳ್ತಾ ಎದ್ದು ನಿಲ್ಲಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದೊಂದು ಬಾರಿ ಆಗೋದಿಲ್ಲ. ಯಾರು ಅಂತಂದರೆ ಇವರಿಗಿಂತಲೂ ಕಡಿಮೆ ನಾಲೆಡ್ಜ್ ಇರೋರು ಒಂದು ಸ್ಲೋಗನ್ ಹೇಳ್ತಾರೆ, ಒಂದೇ ಒಂದು ಸ್ಲೋಗನ್ ಹೇಳ್ಬಿಡ್ತಾರೆ. ಅದು ಕಟು ಸತ್ಯ ಆಗಿರುತ್ತೆ, ವಾಸ್ತವ ಆಗಿರ್ತಾರೆ. ಈ ವ್ಯಕ್ತಿ ಇದನ್ನು ಹೇಳಿದ್ನಾ, ಒಂದು ಎಕ್ಸಾಂಪಲ್ ಹೇಳೋಣ. ಮನುಷ್ಯ ಅಂದಮೇಲೆ ದುಡ್ಡು ಮಾಡಬೇಕಪ್ಪ ಇಷ್ಟೇ ಹೇಳ್ತಾನೆ ಯಾವನಪ್ಪ. ಅವರಿಗಿಂತೂ ಕಡಿಮೆ ನಾಲೆಡ್ಜ್ ಇರುತ್ತೆ. ಮನುಷ್ಯ ಅನ್ನೋನು ಏನು ಮಾಡಿದ್ರು ಸರಿಯೇ, ಒಟ್ಟಾರೆ ದುಡ್ಡು ಮಾಡಬೇಕಯ್ಯ ಇಷ್ಟನ್ನು ಕೇಳಿಸ್ಕೊಳ್ತಾನೆವ. ಇದು ಬೇಕಾಗಿತ್ತು ಆತನಿಗೆ. ಈ ಬೂದಿ ಮುಚ್ಚಿದ ಕೆಂಡದ ಥರ ಇದ್ದ ಈ ಒಂದು ಮಿಥುನ ರಾಶಿಯವರು ಎದ್ದೇಳುತ್ತಾರೆ. ಅಷ್ಟು ಅದ್ಭುತವಾಗಿ ಎದ್ದೇಳಲಿಕ್ಕೆ ಸಾಧ್ಯವೂ ಕೂಡ ಇದೆ. ಆದರೆ ನಿಮ್ಮಲ್ಲಿ ಆವಾಗ ಬಂದು ಕೆಲವರು ಬಂದು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನಿಮ್ಮನ್ನು ಬಳಸ್ಕೊಂಡು ಹೊರಟೋಗ್ತಾರೆ. ಪಾಪ ಅಲ್ಲಿ ಸ್ವಲ್ಪ ಚಡಪಟಕೆ ಆಗಿ, ಬೇಸರ ಆಗಿ, ದುಃಖ ಆಗಿ, ಈರ್ಷ್ಯೆಗೆ ಹೊರಗಾಗ್ಬಿಡ್ತೇವೆ, ತುಂಬ ದುಃಖಕ್ಕೆ ಈಡಾಗ್ತೇವೆ ನಾವು. ಆದರೆ ನಿಮ್ಮಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಜ್ಞಾನವಿದೆ, ವಿಜ್ಞಾನವಿದೆ. ನೀವೊಬ್ಬ ಸಂಶೋಧನಾಕಾರರಾಗಿರ್ತೀರಿ. ಅಂತಹ ಕೆಪಾಸಿಟಿ ಇಟ್ಕೊಂಡು ಅಲ್ಲೇ ಒದ್ದಾಟ ಮಾಡ್ತಿರ್ತೀರಿ. ಎಲ್ಲಿ ತನಕ ಗೊತ್ತುಂಟ? ಡಿಪ್ರೆಷನ್ ತನಕ ಹೋಗುವಂಥದ್ದು. ಅದನ್ನು ಪಕ್ಕಕ್ಕಿಡಿ. ಪ್ರತಿಯೊಬ್ಬ ಮನುಷ್ಯನಿಗೆ ಯಾರಿಗೆ ಮೂಳೆ ಮಾಂಸದ ದೇಹ ಇದೆಯೋ ಅವನ್ನೆಲ್ಲ ಡಿಪ್ರೆಷನ್ಗೆ ಹೋಗ್ತಾರೆ. ಎಲ್ಲರೂ ಹೋಗಿರ್ತಾರೆ. ದೊಡ್ಡ ಸಾಧನೆ ಮಾಡಿ ಎಲ್ಲರೂ ಕೂಡ ಹೋಗಿನೇ ಬಂದಿರೋದು, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅವರು ಚೆನ್ನಾಗಿ ಬೆಳೆದಿದ್ದನ್ನು ಮಾತ್ರ ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ಆದರೆ ಅವರ ಕಷ್ಟ, ನೋವು, ಸಂಕಷ್ಟ, ಅವ್ರದ್ದಾಗಿರ್ತಕ್ಕಂಥ ದುಮ್ಮಾನಗಳು, ಅವರಿಗಾಗಿರೋ ಅವಮಾನಗಳು ಯಾವೂ ನಿಮಗೆ ಗೋಚರ ಆಗೋದೇ ಇಲ್ಲ. ಅದಕ್ಕಾಗಿ ಒಮ್ಮೆ ಮನುಷ್ಯ ಅಂತ ಈ ಕರ್ಮಭೂಮಿಗೆ ಬಂದ ಮೇಲೆ ನಡೆಯೋದೇ ಮೈನಸ್ಸುಗಳು ಜಾಸ್ತಿ. ಅದು ನಮಗೆ ಮರ್ಮಾಚಿರ್ತಾರೆ ಅಷ್ಟೇ ಅವರು. ಆದರೆ ನಾವು ಎದ್ದೇಳಬೇಕಾದ್ರೆ ನಮ್ಮಲ್ಲಿ ನಾವೇ ಪುರುಷ ಸಿಂಹರನ್ನು ಕಾಣ್ತಕ್ಕಂಥ ಧೈರ್ಯವನ್ನು ತೆಗೆದುಕೊಳ್ಬೇಕು. ಈ ಪುಕ್ಕುಲತನವನ್ನು ಪಕ್ಕಕ್ಕಿಡಬೇಕು. ಅದರ ತಲೆನೋವು ಎಂತ ಗೊತ್ತಾ ಮಿಥುನ ರಾಶಿಯವರದು? ಯಾರು ಹೇಗಿದ್ರೆ ಅವ್ರ ಜೊತೆಗೆ ಸೇರಿಕೊಳ್ತಕ್ಕಂಥದ್ದು, ಹಾಗೆ ವರ್ತನೆ ಮಾಡ್ತಕ್ಕಂಥದ್ದು ಇಲ್ಲ. ನಿಮ್ಮಲ್ಲಿ ನಿಮ್ಮ ಅಂತರದಲ್ಲಿ ಒಂದು ಯುದ್ಧ ನಡೀತಾ ಇದೆ. ನಾನು ಚೆನ್ನಾಗಾಗಬೇಕು, ದೊಡ್ಡ ವ್ಯಕ್ತಿಯಾಗಿ ನಾನು ಬೆಳಿಬೇಕು ಅಂತ. ಆದರೆ ನಿಮಗೆ ಅವಶ್ಯಕತೆಯೇ ಇಲ್ಲ. ಅಂಥ ಜಾಗದಲ್ಲಿ ಸುಳ್ಳು ಹೇಳ್ಬಿಡ್ತೀರಿ, ಒಂದೊಂದು ಬಾರಿ ತಾಪದಾಗ ಸಿಕ್ಕಾಕೊಂಡ್ಬಿಡ್ತೀರಿ. ಆದರೆ ಅದನ್ನೆಲ್ಲ ಪಕ್ಕಕ್ಕೆ ಹೊರತುಪಡಿಸಿ ನೀವು ಎದ್ದೇಳ್ತೀನಿ ಅಂತಂದರೆ ಅಂತಹದ್ದು ನಿಮ್ಮಲ್ಲಿ ಒಂದು ಸ್ವಾಭಾವಿಕವಾಗಿರೋ ಗುಣ. ಎಲ್ಲರೂ ಹಪ್ಕೊಳ್ತೀರಿ, ತುಂಬ ಖುಷಿಯಿಂದ ಮಾತಾಡಿಸ್ತೀರಿ. ಅದೇ ಒಂದೊಂದು ಬಾರಿ ಮುಳುವಾಗ್ಬಿಡುತ್ತೆ. ಇದನ್ನೆಲ್ಲ ಕೂಡ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಬಹುಶಃ 1 ತಾಸು ಮಾತಾಡ್ತೀನಿ ಒಂದೊಂದು ರಾಶಿ ಬಗ್ಗೆ ಖುಷಿಯಿಂದ. ಅದರ ಒಳಗಡೆ ಇರ್ತಕ್ಕಂಥ 3 ನಕ್ಷತ್ರಗಳನ್ನು ತೆಗೆದುಕೊಳ್ತಾ, ಅದರ ಅಧಿದೇವತೆಗಳನ್ನು ತೆಗೆದುಕೊಳ್ತಾ ಹೊರಟು ಹೋದರೆ ಬಹಳ ವಿಶೇಷದಿಂದ ಕೂಡಿರುವಂಥದ್ದು. ಆದರೆ
ಇಲ್ಲೇನು ಅಂತಂದರೆ ಸಮಯ ಕಡಿಮೆ ಇದ್ದು ನಾನು ಮಾತಾಡಲಿಕ್ಕೆ ಹೊರಟಾಗ ಭಾಳ ಪ್ರಮುಖವಾಗಿ ಗಮನಿಸ್ತಕ್ಕಂಥ ಮಿಥುನ ರಾಶಿಯವರು ಏನಾದರೂ ಒಂದು ಫಾರ್ಮ್ ಹೌಸ್ ಥರ, ಆಮೇಲೆ ಈ ಪಾಲಿ ಹೌಸ್ ಅಂತ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಗ್ರೀನರಿ ದೊಡ್ಡ ಮಟ್ಟದಲ್ಲಿ ಇವರು ಎಕ್ಸ್ಪೋರ್ಟ್ ಮಾಡ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು ಅಂಥ ಕೆಪಾಸಿಟಿ ಇರುತ್ತೆ. ಇವರೇನಾದರೂ ಆ ತರಹದ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತಂದರೆ. ಆಮೇಲೆ ದವಸ ಧಾನ್ಯಗಳನ್ನು ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀತಕ್ಕಂಥದ್ದು. ಇನ್ನೂ ಒಂದು ದೊಡ್ಡ ಮಟ್ಟದ ಚಮತ್ಕಾರ ಅಂತಂದರೆ ಎಂಥವ್ರನ್ನ ಬೇಕಾದರೂ ಶೀಘ್ರವಾಗಿ ಇವರು ವಶ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇದೆ ಇವರಿಗೆ. ಪೊಲಿಟಿಕಲ್ ಅದರಲ್ಲೂ ಕೂಡ ಹೊರಡಲಿಕ್ಕೆ ಕೆಪಾಸಿಟಿ ಇದೆ. ಯಾಕಂದರೆ ಸೂರ್ಯ ಮಿತ್ರನಾಗ್ತಾನೆ ಈ ರಾಶಿಯವ್ರಿಗೆ ಈ ರಾಶಿಗೆ ಸಂಬಂಧಪಟ್ಟ ಬುಧನಿಗೆ ಏನಿರ್ತಾನೋ ಅಂತಹ ಬುಧನಿಗೆ ಶನಿ ಅಧಿಪತಿ ಆಗಿರ್ತಕ್ಕಂಥ ಶನಿ ಮಿತ್ರನಾಗ್ತಾನೆ. ಈ ಬುಧ ಮತ್ತೆ ವಿಶೇಷವಾಗಿ ಯಾವಾಗ ಶನಿ ಸೇರ್ತಾರೋ ಇವರು ವಿಶೇಷ. ಇನ್ನಷ್ಟು ವಿಶೇಷ, ಮತ್ತಷ್ಟು ವಿಶೇಷ ಯಾರಂತಂದರೆ ಈ ಬುಧ ರವಿ ಜೊತೆ ಸೇರಿಕೊಳ್ತಾನೆ, ರವಿ ಬುಧನ ಜೊತೆ ಸೇರಿಕೊಳ್ತಾನೆ. ಆವಾಗ ಪೊಲಿಟಿಕಲ್ ವಿಂಗು ಅಷ್ಟು ಕೆಪಾಸಿಟಿ ಇವರಿಗಿರುತ್ತೆ. ಇದೆಲ್ಲ ತಿಳಿದಿದ್ದು ಅರೆ ಇನ್ನು ಇದಕ್ಕೊಂದು ಅಷ್ಟುದ್ದ ನಾನು ಸ್ಟಡಿ ಮಾಡಬೇಕಾ ಅಂತ ಏನೇನೇನೋ ನಾನು ಹೇಳ್ತಿರೋದು. ಶುಭ ಗ್ರಹಗಳು ಅಶುಭ ಗ್ರಹಗಳ ಜೊತೆ ಸೇರಿದ್ರೆ ಹಾಗೆ ವರ್ತನೆ ಮಾಡ್ತವೆ. ಆದರೆ ಇವ್ರ ಕೆಪಾಸಿಟಿ ಎಂಥದ್ದು ಗೊತ್ತಾ, ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡ್ತಕ್ಕ ಕೆಪಾಸಿಟಿ ಬಹಳ ಇದೆ. ಇವರು ಒಂದು ದೋರ್ದಂಡ ಏನಂತಂದರೆ ಕೆಟ್ಟವ್ರ ಜೊತೆ ಸೇರಿದ್ರೆ ಇವರು ಒಳ್ಳೆಯವರು, ಆದರೆ ಇವರು ಕೆಟ್ಟವರಾಗಿಬಿಡ್ತಾರೆ. ಅಲ್ಲಿಗೆ ನಾವು ಹೋಗಬಾರ್ದು. ಇದನ್ನು ನೀವು ಎಚ್ಚೆತ್ಕೊಂಡಿರ್ಬೇಕು. ಅದಕ್ಕಾಗಿ ಇವರು ಯಾವಾಗಲೂ ಅಷ್ಟೇ ಒಂದು ತುಳಸಿ ಮಾಲೆಯನ್ನು ಕತ್ತಲೆ ಯಾವಾಗಲೂ ಕುತ್ತಿಗೆಯಲ್ಲಿ ಧರಿಸಿರಲೇಬೇಕು. ಆಮೆಯ ಉಂಗುರವನ್ನು ಇವರು ಏನಾದರೂ ಧರಿಸಿದರೆ ಬಹುಶಃ ಗೊತ್ತಿಲ್ಲ, ಮಂದಗತಿಯಲ್ಲಿ ನಿಧಾನಗತ ಸಾಕ್ತಾ ಇರ್ತಕ್ಕಂಥವ್ರಿಗೆ ಮಿಥುನ ರಾಶಿಯವರು ಮಾಡ್ತಕ್ಕಂಥ ಬಿಸ್ನೆಸ್ ಆ್ಯಂಡ್ ಜಾಬ್ಗೆ ವಿಶೇಷ ಪ್ರಗತಿ ಇರುತ್ತೆ. ನಿಮ್ಮ ಮಿತ್ರತ್ವದ ಒಂದು ಸಲ ಹೇಳಿಬಿಡ್ತೀನಿ, ಮಿಥುನ ರಾಶಿಯವರೆಗೆ ಸಿಂಹ ರಾಶಿ ವಿಶೇಷವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು, ಆಧಿಪತ್ಯವನ್ನು ವಹಿಸ್ಕೊಳ್ತಕ್ಕಂಥದ್ದು. ಇನ್ನು ಶನಿ ಕೂಡ ಅಷ್ಟೇ ಅದ್ಭುತವಾಗಿರ್ತದೆ, ಮಿತ್ರನಾಗಿರ್ತಾನೆ. ಅಂದರೆ ಮಕರ ರಾಶಿ, ಕುಂಭರಾಶಿ, ಸಿಂಹರಾಶಿ ಇವರ ಜೊತೆಗೂಡಿ ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ತುಂಬ ಖುಷಿಯಿಂದ ಅದ್ಭುತವಾಗಿರೋ ಬಿಸ್ನೆಸ್ಸನ್ನು ಮಾಡ್ತೀರಿ. ಆದರೆ ತುಳಸಿ ಮಾಲೆಯನ್ನು ನೀವು ಧರಿಸೋದು, ತುಳಸಿ ಮಾಲೆಯನ್ನು ಯಾರಿಗಾದರೂ ದಾನ ಮಾಡೋದು, ಒಟ್ಟಾರೆ ಒಂದು 11 ಜನಕ್ಕೆ ಈ ಸಾಧು ಸಂತರಿಗೆ ಮಿಥುನ ರಾಶಿಯವರು ತುಳಸಿ ಮಾಲೆಯನ್ನು ದಾನ ಮಾಡ್ತೀನಿ ಅಂತಂದರೆ ಗೊತ್ತಿಲ್ಲ. ನಿಮಗೆ ಲಾಭದ ಡೋರು ಅಂದರೆ ಲಾಭಸ್ಥಾನೇಶು ಶುಭ ಫಲ ಪ್ರಾಪ್ತ್ಯರ್ಥಂ 11 ವಿಧದ ಲಾಭಗಳನ್ನು ಪಡ್ಕೊಳ್ಳಲಿಕ್ಕೆ ನೀವು ಸಿದ್ಧರಾಗಿರ್ತೀರಿ. ಸೊ ಒಂದೇ ಬಾರಿ ದಾನ ಮಾಡಿದ್ರೆ ಮುಗಿತಾ ಗುರುಗಳೇ? ಫಲ ಆಗಲಿಲ್ಲ ಅಂದರೂ ಅವ್ರಿಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗ ಒಂದೊಂದು ದಾನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ಪ್ರೀತಿಯಿಂದ ತೆಗೆದುಕೊಳ್ಬೇಕು. ಅವರು ಏನಕ್ಕೆ ಹೇಗೆ ಅಂತ ಪ್ರಶ್ನೆಗಳು ಮಾಡಬಾರ್ದು. ಇವ್ರು ಗೊತ್ತಿರತಕ್ಕಂಥವ್ರು ಸಾಧ್ಯ ನನಗೆ ಈ ಥರದ್ದು ಹೇಳಿದರು ಗುರುಗಳೊಬ್ಬರು, ಅದಕ್ಕೆ ಕೊಡ್ತಾ ಇದ್ದೀನಿ, ನೀವು ದಯವಿಟ್ಟು ಆ ಮಾಲೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೂಡ ನೀವು ತಾಂಬೂಲದಲ್ಲಿ ದಕ್ಷಿಣೆ ಕೊಟ್ಟು ಆ ಮಾಲೆಯನ್ನು ಕೊಡ್ತೀನಿ ಅಂತಂದ್ರೆ 11 ಜನಕ್ಕೆ ಮಿಥುನ ರಾಶಿಯವರೆಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಹೆಬ್ಬಾಗಿಲು ಓಪನ್ ಆಗುತ್ತೆ. ಖಂಡಿತ ಗುರುಗಳೇ. ಸೊ ಮಿಥುನ ರಾಶಿಯವರಿಗೆ ಸೂಟಬಲ್ ಆಗುವಂಥ ಉಳಿದ ರಾಶಿಗಳು ಯಾವುದು, ಜೊತೆಗೆ ಯಾವ ರೀತಿಯಾಗಿರುವಂಥ ಕೆಲಸಗಳನ್ನು ಅವ್ರು ಆಯ್ಕೆ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರಿ, ವ್ಯಕ್ತಿತ್ವದ ಕುರಿತಾಗಿ ತಿಳಿಸ್ಕೊಟ್ರಿ, ಎಲ್ಲೋ ಒಂದು ಕಡೆ ಸೆಲ್ಫ್ ಮೋಟಿವೇಶನ್ ಕೂಡ ಆಗ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಮಿಥುನ ರಾಶಿ ಆಗಿತ್ತು ಅಂತಂದರೆ ಯಾವ ರೀತಿಯಾಗಿರುವಂಥ ಬಿಸ್ನೆಸ್ನ ನೀವು ಆಯ್ಕೆ ಮಾಡ್ಕೊಳ್ಬೋದು. ಹಿಂದೆ ಎಷ್ಟೊಂದು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿದ್ದೀವಿ ಅಂತಂದ್ರೂ ಕೂಡ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಗುರುಗಳು ಕೊಟ್ಟಿರುವಂಥ ಈ ಒಂದು ಮಾರ್ಗದರ್ಶನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಸಕ್ಸಸ್ ಅನ್ನುವಂಥದ್ದನ್ನ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.